ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಈ ಸ್ಟಾರ್ ಫಾರ್ಮ್ಯಾಟ್ನ ಪೈಥಾನ್ ಪ್ರೋಗ್ರಾಮ್ ಮೂಲಕ ಒಂದೇ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸ್ಪ್ಲೇ ಮಾಡ್ಬೋದು ಅಂತ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಬಹುತೇಕ ವಿಷಯಗಳನ್ನ ಪ್ರೋಗ್ರಾಮ್ ನಂಬರ್ 3 ಮತ್ತು ಪ್ರೋಗ್ರಾಮ್ ನಂಬರ್ 5 ನಲ್ಲಿ ಸವಿವರವಾಗಿ ವಿವರಿಸಲಾಗಿದೆ. ನೀವಿನ್ನು ಆ ವಿಡಿಯೋಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋಗಳ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೆ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿದ ನಂತರವೇ ಈ ವಿಡಿಯೋದಲ್ಲಿ ಮುಂದುವರಿರಿ. ಈಗ ಈ ಪ್ರೋಗ್ರಾಮ್ ಅಲ್ಲಿ ಮುಂದುವರಿಯೋದಾದ್ರೆ, ಈ ಪ್ರೋಗ್ರಾಮ್ ನಲ್ಲಿ 5 ರೋಸಸ್ ಗಳಿವೆ. ಹಿಂದಿನ ಪ್ರೋಗ್ರಾಮ್ ನಲ್ಲೂ 5 ರೋಸಸ್ ಗಳಿತ್ತು. ಆದ್ರಿಂದ ಆ ಪ್ರೋಗ್ರಾಮ್ ನ ಕೋಡ್ ಅನ್ನೇ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಡಿಸ್ಪ್ಲೇ ಮಾಡಬೇಕಾಗಿರೋ ಸ್ಟಾರ್ ಗಳ ಬಗ್ಗೆ ನೋಡೋದಾದ್ರೆ, ಫಸ್ಟ್ ರೋ ನಲ್ಲಿ ಸ್ಟಾರ್ ಗಳ ಕೌಂಟ್ 5 ಇದೆ. ಸೆಕೆಂಡ್ ರೋ ನಲ್ಲಿ ಸ್ಟಾರ್ ಗಳ ಕೌಂಟ್ 4 ಇದೆ. ಇದೇ ರೀತಿ ಸ್ಟಾರ್ಸ್ ಕೌಂಟ್ 1 ತನಕ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸ್ಟಾರ್ಸ್ ಕೌಂಟ್ 5 ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ SC ಈಕ್ವಲ್ಸ್ 5 ಅಂತ ತಗೋಣ. SC ವ್ಯಾಲ್ಯೂ ಒಂದೊಂದು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ SC ಈಕ್ವಲ್ಸ್ SC-1 ಸ್ಟೇಟ್ಮೆಂಟ್ ಹಾಕೋಣ. ಪ್ರತಿ ರೋನಲ್ಲೂ SC ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಸ್ಟಾರ್ಗಳು ಡಿಸ್ಪ್ಲೇ ಆಗಬೇಕು. ಅದಕ್ಕಾಗಿ ಪ್ರಿಂಟ್ ಸ್ಟೇಟ್ಮೆಂಟ್ ನಲ್ಲಿ I ಬದಲಾಗಿ SC ಹಾಕೋಣ. ಪ್ರೋಗ್ರಾಮ್ 5ರಲ್ಲಿ ಈ ಬಗೆಗಿನ ಲಾಜಿಕ್ ನ ಸವಿವರವಾಗಿ ವಿವರಿಸಲಾಗಿದೆ. ಇಲ್ಲಿಗೆ ಕೋಡಿಂಗ್ ಫಿನಿಶ್ ಆಯ್ತು. ಈಗ ಪ್ರೋಗ್ರಾಮ್ ನ ಪೈಥಾನ್ ಇಂಟರ್ಪ್ರಿಟರ್ ಮೂಲಕ ರನ್ ಮಾಡಿ ನೋಡೋಣ. ಓಕೆ, ರಿಸಲ್ಟ್ ಸರಿಯಾಗಿ ಬಂದಿದೆ. ಇಲ್ಲಿಗೆ ಈ ಪ್ರೋಗ್ರಾಮ್ ಎಂಡ್ ಆಯ್ತು. ಮುಂದಿನ ವಿಡಿಯೋದಲ್ಲಿ ಯಾವ ಪ್ಯಾಟರ್ನ್ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದನ್ನ ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡೋಣ. ಧನ್ಯವಾದಗಳು.